ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಎನ್ನಾಗ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು ಪ್ರೈಸ್ ಮನಿ ಸ್ಕಾಲರ್ಶಿಪ್ ಯಾವ ರೀತಿ ಅಪ್ಲೈ ಮಾಡಬೇಕು 2026ಅಲ್ಲಿ ಯಾರೆಲ್ಲ ಪಾಸ್ ಆಗಿದ್ದೀರಾ ಪಿ ಯು ಸಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಅಂದರೆ ಪಿ ಜಿ ಮತ್ತು SSLC ಯಾರೆಲ್ಲ ಎಸ್ ಟಿ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದೀರಾ ಅವ್ರಿಗೋಸ್ಕರ ಇರುತ್ತೆ. ಪ್ರೈಸ್ ಮನಿ ಸ್ಕಾಲರ್ಶಿಪ್ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು, ಯಾರೆಲ್ಲ ಅಪ್ಲೈ ಮಾಡಬೇಕು, ಮತ್ತು ಅದಕ್ಕೋಸ್ಕರ ನಿಮ್ಮ ರಿಸಲ್ಟ್ ಎಷ್ಟಿರಬೇಕು, ನಿಮ್ಮ ರಿಸಲ್ಟ್ ಎಷ್ಟಿದ್ರೆ ಎಷ್ಟು ಅಮೌಂಟ್ ಬರುತ್ತೆ, ಮತ್ತು ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ವಿಡಿಯೋನ ಕೊನೆಯವರೆಗೂ ನೋಡಿ. ಆಮೇಲೆ ನೀವು ಅಪ್ಲೈ ಮಾಡಿದ್ಮೇಲೆ ಪ್ರಿಂಟ್ಔಟ್ ಮತ್ತು ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬಿಟ್ಟು ನೀವು ಒಂದು ಯಾವ ಆಫೀಸಲ್ಲಿ ನೀವು ಸಬ್ಮಿಟ್ ಮಾಡಬೇಕು, ಸಬ್ಮಿಟ್ ಮಾಡಿದ್ರೇ ಅಮೌಂಟ್ ಬರುತ್ತೆ. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬಿಟ್ಟು ಹಾಗೆ ಪ್ರಿಂಟ್ಔಟ್ ತೊಗೊಂಡ್ಬಿಟ್ಟು ನೀವು ಮನೇಲಿ ಇದ್ದರೆ ಅಮೌಂಟ್ನ ನಿಮಗೆ ಬರೋದಿಲ್ಲ. ಅಪ್ಲಿಕೇಶನ್ನ ನೀವು ಗೌರ್ಮೆಂಟ್ ಆಫೀಸಲ್ಲಿ ಹೋಗಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಲ್ಲ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. SC ST ಸ್ಟೂಡೆಂಟ್ಸ್ ಅಪ್ಲೈ ಮಾಡೋದಿರುತ್ತೆ. ಇದು OBC ಸ್ಟೂಡೆಂಟ್ಸು GM ಸ್ಟೂಡೆಂಟ್ಸ್ಗೆ ಇರೋದಿಲ್ಲ. ಅವ್ರಿಗೋಸ್ಕರನೂ ಬೇರೆ ಸ್ಕಾಲರ್ಶಿಪ್ ಇದೆ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿರ್ತೀನಿ. ಸೊ ಅದಕ್ಕೋಸ್ಕರ ಕಾಲೇಜ್ ಎನ್ನಾಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇವಾಗ ಬನ್ನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು. ಇದು SC ST ಸ್ಟೂಡೆಂಟ್ಸ್ಗೆ ಮಾತ್ರ ಇರುತ್ತೆ. ಸೊ ಕೊನೆವರೆಗೂ ವಿಡಿಯೋನ ನೋಡಿ. ಅಮೌಂಟ್ ನಿಮಗೆ 10th ಆದವ್ರಿಗೆ ಮತ್ತು PUC ಆದವ್ರಿಗೆ ಅಮೌಂಟ್ ಎಲ್ಲ ಡಿಫ್ರೆಂಟ್ ಇರುತ್ತೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಮೆಡಿಕಲ್ ಸ್ಟೂಡೆಂಟ್ಸು ಮತ್ತು MTech MCA MBA ಎಲ್ಲ ಸ್ಟೂಡೆಂಟ್ಸು ಅಪ್ಲೈ ಮಾಡ್ಬೋದು. ಇದು ಬರೀ ಕರ್ನಾಟಕದಲ್ಲಿ ಅಷ್ಟೇ ಇದೆ. ಸೊ ಇದು ಬೆಟರ್ ಸ್ಪೆಷಲ್ ಆಪರ್ಚುನಿಟಿನ ಅಂತಲೇ ಹೇಳ್ಬೋದು. ನೀವು ಕರ್ನಾಟಕದವರು ಆಗಿರಬೇಕು ಮತ್ತು ನೀವು ಕಾಲೇಜ್ ಸ್ಕೂಲಿಂಗ್ ಏನಿರುತ್ತೆ ಕರ್ನಾಟಕದಲ್ಲೇ ಕಂಪ್ಲೀಟ್ ಆಗಿರಬೇಕು. ನಿಮ್ಮದು PUC ಮೇಲೆ ಅಪ್ಲೈ ಮಾಡ್ತಾರೆ, ನಿಮ್ಮ PUC ಕರ್ನಾಟಕದಲ್ಲಿ ಮುಗಿದಿರಬೇಕು. ಡಿಗ್ರಿ ಮೇಲೆ ಅಪ್ಲೈ ಮಾಡ್ತಾರೆ, ನಿಮ್ಮ ಡಿಗ್ರಿ ಕರ್ನಾಟಕದಲ್ಲಿ ಮುಗಿದಿರಬೇಕು. ಮತ್ತೇನಂದರೆ ನೀವು 2026ಅಲ್ಲಿ ಪಾಸ್ ಆಗಿರಬೇಕು. 25-26 ಬ್ಯಾಚ್ ಏನಂತ ಹೇಳ್ತಾರಲ್ಲ ಅವರಾಗಿರಬೇಕು. 24-25 ಬ್ಯಾಚ್ಗೆ ಏನಾಗಿದೆ, ಮಾರ್ಚ್ 31, 2026 ಲಾಸ್ಟ್ ಡೇಟ್ ಇತ್ತು. ಇದು ಬಂದುಬಿಟ್ಟು ಇವಾಗ ಹೊಸ 2026ಅಲ್ಲಿ ಯಾರೆಲ್ಲ ಪಾಸ್ ಆಗಿದ್ದೀರಾ ಅವ್ರಿಗಿರುತ್ತೆ. ಮಿನಿಮಮ್ ಏನಂದರೆ ನಿಮ್ಮದು ಫಸ್ಟ್ ಕ್ಲಾಸ್ ರಿಸಲ್ಟ್ ಇರಬೇಕು. ಅಂದರೆ ನಿಮ್ಮದು ರಿಸಲ್ಟ್ ಏನಂದರೆ 60 ಅಥವಾ 60 ಅಬೋವ್ ಇರಬೇಕು. 60 ಅಬೋವ್ ಅಂದರೆ ಎಷ್ಟಾಗಿರ್ಲಿಕ್ಕೆ 99 ಇರಲಿ ಎಷ್ಟೇ ಇರಲಿ ನಿಮಗೆ ಬರುತ್ತೆ. ಬಟ್ ಮಿನಿಮಮ್ ಏನಂದರೆ ನಿಮ್ಮ ರಿಸಲ್ಟ್ 60 ಇರಬೇಕು. ನೀವು SC ST ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿರಬೇಕು. ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಬಂದುಬಿಟ್ಟು ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತಂದರೆ ನಿಮಗೆ ಆಧಾರ್ ಕಾರ್ಡ್ ಇರುತ್ತೆ, ಅದು ಬೇಕಾಗಿರಬೇಕು. ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಬೇಕು, ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಎರಡೂ ಬೇಕು. SC ST ಸ್ಟೂಡೆಂಟ್ಸು ಮಾರ್ಕ್ ಶೀಟ್ ಬೇಕು. ನೀವೇನಾದರೂ ಇವಾಗ PUC ಮೇಲೆ ಅಪ್ಲೈ ಮಾಡ್ತಿದ್ರೆ ನಿಮ್ಮ PUC ಮಾರ್ಕ್ಸ್ ಕಾರ್ಡ್ ಬೇಕು. ಡಿಗ್ರಿ ಮೇಲೆ ಅಪ್ಲೈ ಮಾಡ್ತಿದ್ರೆ ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕು. ಮತ್ತು PG ಮೇಲೆ ಅಪ್ಲೈ ಮಾಡ್ತಿದ್ರೆ PG ಮಾರ್ಕ್ಸ್ ಕಾರ್ಡ್. ಇವಾಗ ಡಿಗ್ರಿ ಮೇಲೆ ಅಪ್ಲೈ ಮಾಡ್ತಿದ್ರೆ ಸರ್ ನಾರ್ಮಲ್ ಡಿಗ್ರಿ BA BCom BA SC ಎಲ್ಲ 6 ಸೆಮಿಸ್ಟರ್ ಇರುತ್ತೆ. 6 ಸೆಮಿಸ್ಟರ್ ರಿಸಲ್ಟ್ ಬೇಕಾ? ಎಸ್, 6 ಸೆಮಿಸ್ಟರ್ ರಿಸಲ್ಟ್ ಬೇಕು. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ 8 ಸೆಮಿಸ್ಟರ್ ರಿಸಲ್ಟ್ ಬೇಕು. PG ಸ್ಟೂಡೆಂಟ್ಸ್ಗೆ ನಿಮ್ಗೆ ಎಷ್ಟು ಸೆಮ್ ಇರುತ್ತೆ ಅಷ್ಟು ಸೆಮ್ದು ರಿಸಲ್ಟ್ ಮಾರ್ಕ್ಸ್ ಕಾರ್ಡ್ನ ಬೇಕಾಗುತ್ತೆ. ಇವಾಗ ಹೇಳ್ಬೋದು ನೀವು, ಸರ್ ಮೊನ್ನೆನೇ ರಿಸಲ್ಟ್ ಬಂದಿದೆ, ನಂದು ರಿಯಲ್ ಮಾರ್ಕ್ಸ್ ಕಾರ್ಡ್ ಅಂದರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿಲ್ಲ, ನಾನು ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂತಂದರೆ, ನೀವು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಏನು ಬೇಕಾಗಿಲ್ಲ. ನೀವು ಪ್ರಿಂಟ್ಔಟ್ ತೊಗೊಂಡ್ಬಿಟ್ಟು ನಿಮ್ಮ ಕಾಲೇಜಲ್ಲಿ ಸೀಲ್ ಸಿಗ್ನೇಚರ್ ತೊಗೊಳ್ಬೇಕಾಗುತ್ತೆ. ಸೀಲ್ ಸಿಗ್ನೇಚರಲ್ಲಿ ತೊಗೊಂಡ್ರೆ ಅದೇ ಒರಿಜಿನಲ್ ಮಾರ್ಕ್ಸ್ ಕಾರ್ಡಾಗಿ ಇದು ಮಾಡುತ್ತೆ. ನೀವು ಅಡ್ಮಿಷನ್ ಮಾಡೋಕ್ಕೆ ಕೂಡ ಅದನ್ನೇ ತೊಗೊಂಡೋಗಿ ಯೂಸ್ ಮಾಡ್ಕೊಳ್ಬೋದು. ಸೊ ನಿಮ್ಮ ಒಂದು ರಿಸಲ್ಟ್ ಏನಾಗಿರುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ಆದರೂ ತೊಗೊಳ್ಳಿ, ಕಲರ್ ಪ್ರಿಂಟ್ ಆದರೂ ತೊಗೊಂಡ್ಬಿಟ್ಟು ಅದ್ರ ಮೇಲೆ ನಿಮ್ಮ ಕಾಲೇಜ್ ಸೀಲ್ ಮತ್ತು ನಿಮ್ಮ ಪ್ರಿನ್ಸಿಪಲ್ ಸಿಗ್ನೇಚರ್ ತೊಗೊಂಡ್ರೆ ಆಯಿತು, ಅದೇ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್. ಓಕೆನಾ? ಇದು ಎಲ್ಲ ಸೆಮಿಸ್ಟರ್ ರಿಸಲ್ಟ್ ಮೇಲೂ ಬೇಕಾ ಸರ್ ಅಂದರೆ, ಎಲ್ಲ ಸೆಮಿಸ್ಟರ್ ರಿಸಲ್ಟ್ ಮೇಲೂ ಒಂದು ಸೀಲ್ ಆ್ಯಂಡ್ ಸಿಗ್ನೇಚರ್ನ ಮಾಡ್ಕೊಂಡಿರಿ. ಮತ್ತು ಪಾಸ್ಬುಕ್ ಬೇಕಾಗುತ್ತೆ. ಇದು ಸ್ಟೂಡೆಂಟ್ ಪಾಸ್ಬುಕ್, ಯಾರು ಅಪ್ಲೈ ಮಾಡ್ತಾ ಇದ್ದೀರಾ ಅವ್ರದ್ದು ಪಾಸ್ಬುಕ್ ಬೇಕಾಗುತ್ತೆ. ನಿಮಗೆ ಪಾಸ್ಬುಕ್ ಏನಂದರೆ ಆಧಾರ್ ಲಿಂಕ್ಡ್ ಅಂತ ಇರಬೇಕಾಗುತ್ತೆ. ಆಧಾರ್ ಲಿಂಕ್, ಸರಿನಾ? ನಿಮ್ಮ ಅಮೌಂಟ್ ಏನಂತಂದರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ ಇರುತ್ತೆ, DBT ಆಗುತ್ತೆ. ಅಂತಂದರೆ ಯಾರು ಸ್ಟೂಡೆಂಟ್ ಅಪ್ಲೈ ಮಾಡಿರ್ತಾರೋ ಅವ್ರಿಗೆ ನಿಮ್ಮ ಡೈರೆಕ್ಟ್ ಅಕೌಂಟ್ಗೆ ಅಮೌಂಟ್ನ ಬಂದುಬಿಡುತ್ತೆ. ಸೊ ಯಾವುದೇ ರೀತಿಯ ಆಫ್ಲೈನ್ ಅಂತಂದರೆ ನೀವು ಎಲ್ಲೋ ಬರುತ್ತೆ ಅಮೌಂಟ್, ನಿಮ್ಮ ಕಾಲೇಜಿಗೆ ಬರುತ್ತೆ ಅಲ್ಲೋಗಿ ನೀವು ತೊಗೊಳ್ಬೇಕು, ಆ ರೀತಿ ಯಾವುದೇ ಇರೋದಿಲ್ಲ. ನೀವು ನಿಮ್ಮ ಏನಂತಂದರೆ ನೀವು ಅಪ್ಲೈ ಮಾಡುವಾಗ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡಬೇಕಾಗುತ್ತೆ. ಅದು ಯಾವ ನೀವು ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡಿ ಅಂತಂದರೆ ಯಾವುದಾದ್ರೂ ಪರವಾಗಿಲ್ಲ, ಬಟ್ ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು, ಪ್ರೈಮರಿ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು. ನೀವು ಇವಾಗಲೇ ಹೋಗಿ ಚೆಕ್ ಮಾಡ್ಕೊಳ್ತೀನಿ ಅಂದರೆ ನಿಮ್ಮ ಬ್ಯಾಂಕ್ ಹೋಗಿ ನೀವು ಚೆಕ್ ಮಾಡ್ಬೋದು. ಆಧಾರ್ ಕಾರ್ಡ್ ಲಿಂಕ್ ಎಲ್ಲ ಅಕೌಂಟ್ಗೆ ಇರುತ್ತೆ, ಬಟ್ ಪ್ರೈಮರಿ ಆಧಾರ್ ಕಾರ್ಡ್ ಲಿಂಕ್ ಅಂತ ಇರುತ್ತೆ. ಸೊ ಅದು ಇದೆಯಲ್ಲ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ. ಇದೆಲ್ಲ ಇದ್ದರೆ ನೀವು ಅಪ್ಲೈ ಮಾಡ್ಬೋದು, ಸರಿನಾ? ಅಪ್ಲೈ ಮಾಡಿದ್ಮೇಲೆ ಏನಂತಂದರೆ ನೀವು ನಿಮ್ಮ ತಾಲೂಕಾ ವೆಲ್ಫೇರ್ ಆಫೀಸ್ ಇಲ್ಲ ST ಸ್ಟೂಡೆಂಟ್ಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಆ ಆಫೀಸಲ್ಲಿ ತೊಗೊಂಡೋಗಿ ಕೊಡಬೇಕು ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್. ಇದೆಲ್ಲ ಡಾಕ್ಯುಮೆಂಟ್ಸ್ ಜೊತೆ ನೀವು ಅಪ್ಲಿಕೇಶನ್ ಹಾಕಿರೋ ಪ್ರಿಂಟ್ಔಟು ತೊಗೊಂಡ್ಬಿಟ್ಟು ನಿಮ್ಮ ಕಾಲೇಜ್ಗೆ ಹೋಗಬೇಕು. ಕಾಲೇಜಲ್ಲಿ ಹೋಗ್ಬಿಟ್ಟು ಸೀಲ್ ಸಿಗ್ನೇಚರ್ ತೊಗೊಳ್ಬೇಕು ಎಲ್ಲ ಡಾಕ್ಯುಮೆಂಟ್ಸ್ ಮೇಲೂ. ತೊಗೊಂಡ್ಮೇಲೆ ಆ ಡಾಕ್ಯುಮೆಂಟ್ಸ್ ಏನಾಗುತ್ತೆ ಅಂತಂದರೆ ನಿಮ್ಮ ಕಾಲೇಜ್ ತಾಲೂಕಾ, ನಿಮ್ಮ ತಾಲೂಕಾ ಅಲ್ಲ. ನೀವು ಇವಾಗ ಬೀದರ್ ಗುಲ್ಬರ್ಗನವ್ರು ಇದ್ದರೆ ನಿಮ್ಮ ತಾಲೂಕಾ ಡಿಫ್ರೆಂಟ್ ಇರುತ್ತೆ. ಬಟ್ ನೀವು ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡಿದರೆ ನಿಮ್ಮ ಕಾಲೇಜ್ ಪರ್ಟಿಕ್ಯುಲರ್ ತಾಲೂಕಾ ಯಾವುದಿರುತ್ತೆ ಆ ತಾಲೂಕಾ
ಆಫೀಸ್ನಲ್ಲಿ ಹೋಗ್ಬಿಟ್ಟು ನೀವು ಕೊಡಬೇಕಾಗುತ್ತೆ. ನೀವು ಕಮೆಂಟ್ ಹಾಕಿರಿ ನಿಮ್ಮ ಕಾಲೇಜ್ ನೇಮು, ನಾವು ಯಾವ್ದು ಪರ್ಟಿಕ್ಯುಲರ್ ಆಫೀಸ್ ಎಲ್ಲಿದೆ ಅಡ್ರೆಸ್ ಅನ್ನೋದನ್ನ ನಾವು ನಿಮಗೆ ರೆಸ್ಪಾನ್ಸ್ ಮಾಡಿರ್ತೀವಿ. ಅಂತಂದರೆ ಇವಾಗ ನೀವು ಪರ್ಟಿಕ್ಯುಲರ್ ಆಗಿ ಯಲಹಂಕದಲ್ಲಿರೋ ನಿತ್ಯ ಮೀನಾಕ್ಷಿ ಕಾಲೇಜ್ ಅಂತ ಹಾಕಿದರೆ ಅದ್ರದ್ದು ತಾಲೂಕು ಆಫೀಸ್ ಯಾವ್ದು ಬರುತ್ತೆ, ನೀವು ಎಲ್ಲಿ ಹೋಗ್ಬೋದು ಅನ್ನೋದನ್ನ ನಾವು ಕಮೆಂಟ್ ಮುಖಾಂತರ ನಿಮ್ಗೆ ತಿಳಿಸಿರ್ತೀವಿ. ಸರಿನಾ? ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನಕ್ಕಂದ್ರೆ ನಾವು ಎಲ್ಲ ಸ್ಕಾಲರ್ಶಿಪ್ ಡೀಟೇಲ್ಸ್ನ ನಿಮಗೆ ಹೇಳಿರ್ತೀವಿ. ಹೌ ಮಚ್ ಮನಿ ಯು ಕ್ಯಾನ್ ಗೆಟ್ ಅಂತಂದರೆ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂದರೆ, ಇಲ್ಲಿ ನೋಡಿ SSLCಯಿಂದ ಫುಲ್ ಪ್ರೊಫೆಷ್ನಲ್ ಕೋರ್ಸಸ್ ಇಂಜಿನಿಯರಿಂಗ್ ಮತ್ತು ಮಾಸ್ಟರ್ ಡಿಗ್ರಿ PGವರೆಗೂ ನಾವು ಇಲ್ಲಿ ಅಮೌಂಟ್ನ ಮೆನ್ಷನ್ ಮಾಡಿದ್ವಿ ಎಷ್ಟಂತ. SSLCಯಲ್ಲಿ ನೀವು ಏನಾದರೂ 60 to 75% ಒಳಗಡೆ ಇದ್ದರೆ ನಿಮಗೆ 7,000 ರುಪೀಸ್ ಬರುತ್ತೆ. ಏನಾದರೂ ನಿಮಗೆ 75% ಅಬೋವ್ ಇದ್ದರೆ ನಿಮ್ಮ 10th ಕ್ಲಾಸಲ್ಲಿ ನಿಮಗೆ 15,000 ಅಮೌಂಟ್ ಬರುತ್ತೆ. ಇದು ಕಂಪಲ್ಸರಿ ಬರುತ್ತೆ, ಯಾವುದೇ ರೀತಿ ಇರೋದಿಲ್ಲ. ಇದು ಗೌರ್ಮೆಂಟ್ ಸ್ಕೀಮ್ ಇದೆ, ಗೌರ್ಮೆಂಟ್ ಸ್ಕಾಲರ್ಶಿಪ್ ಇದೆ. ಸರಿನಾ? ಸೆಕೆಂಡ್ PUC ಮತ್ತು 3 ಇಯರ್ ಡಿಪ್ಲೊಮಾ ಏನಿರುತ್ತೆ, ನೀವು ಕಂಪ್ಲೀಟ್ ಆದವ್ರಿಗೆ 60%ಗಿಂತ ಜಾಸ್ತಿ ಇರೋರಿಗೆ 20,000 ರುಪೀಸ್ ಬರುತ್ತೆ. ಎಷ್ಟನ ಆಗಿರಲಿ ನಿಮ್ಮ ರಿಸಲ್ಟ್ 60% ಮತ್ತು ಅದಕ್ಕಿಂತ ಜಾಸ್ತಿ ಇದ್ದರೆ ಸಾಕು, ನಿಮಗೆ 20,000 ಅಮೌಂಟ್ನ ಬಂದುಬಿಡುತ್ತೆ. ಎನಿ ಡಿಗ್ರಿ ಕೋರ್ಸಸ್ ಅಂದರೆ BA BSc ನಾರ್ಮಲ್ 3 ಇಯರ್ಸ್ ಡಿಗ್ರಿ ಇರುತ್ತಲ್ವಾ, ಅವರಿಗೆ 60%ಗಿಂತ ಜಾಸ್ತಿ ಇದ್ದರೆ ನಿಮಗೆ 25,000 ಸ್ಕಾಲರ್ಶಿಪ್ನ ಬಂದುಬಿಡುತ್ತೆ, ಪ್ರೈಸ್ ಮನಿ ಸ್ಕಾಲರ್ಶಿಪ್. ಪೋಸ್ಟ್ ಡಿಗ್ರಿ ಅಂದರೆ PG MA MSc MBA ಇವರಿಗೆ ನಿಮಗೆ 60% ರಿಸಲ್ಟ್ಗಿಂತ ಜಾಸ್ತಿ ಇದ್ದರೆ 30,000 ಬರುತ್ತೆ. ಸರಿನಾ? ಪ್ರೊಫೆಷ್ನಲ್ ಕೋರ್ಸಸ್ ಅಂದರೆ ಇಂಜಿನಿಯರಿಂಗು, MBBS, ಅಗ್ರಿಕಲ್ಚರು, ವೆಟನರಿ ಈ ಥರ KEA ಕೌನ್ಸಿಲಿಂಗ್ ಪ್ರೊಸೆಸ್ಸಿಂದ ಯಾರೆಲ್ಲ ಅಡ್ಮಿಷನ್ ಆಗಿರ್ತೀರ ನಿಮಗೆ 60%ಗಿಂತ ಜಾಸ್ತಿ ಇದ್ದರೆ 35,000 ಸ್ಕಾಲರ್ಶಿಪ್ ಅನ್ನೋದು ನಿಮಗೆ ಬರುತ್ತೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕೇಳ್ಬೋದು, ಸರ್ ನನಗೆ ಫಸ್ಟ್ ಸೆಮ್ಮಲ್ಲಿ ನನ್ನ ರಿಸಲ್ಟ್ ಏನಾಗಿತ್ತು ಅಂತಂದರೆ ನನ್ನ ಪೇಪರ್ ಬ್ಯಾಕ್ ಇತ್ತು, ಈ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಬರುತ್ತಾ? ಎಸ್ ಬರುತ್ತೆ. ನೀವು ನಿಮ್ಮ ಡಿಗ್ರಿ ಏನಾಗುತ್ತೆ 4 ಇಯರಲ್ಲಿ ಕಂಪ್ಲೀಟ್ ಆಗಿರಬೇಕು ಮತ್ತು ನಿಮ್ಮ ರಿಸಲ್ಟ್ 60% ಅಬೋವ್ ಇರಬೇಕು, ಹೋಲ್ ಕ್ಯಾಲ್ಕುಲೇಟ್ ಮಾಡಿದರೆ. ಸರಿನಾ? ನೀವು ನಿಮ್ಮ ಫಸ್ಟ್ ಸೆಮಿಸ್ಟರಲ್ಲಿ ಜಸ್ಟ್ ಪಾಸ್ ಆಗಿ 45% ತೊಗೊಂಡಿದ್ರೆ, ನೀವು ಸೆಕೆಂಡ್ ಸೆಮಿಸ್ಟರ್ಲಿ 80% ತೊಗೊಂಡು, ಹೀಗೆ ಹೋಲ್ ಟೋಟಲ್ 8 ಸೆಮ್ ರಿಸಲ್ಟ್ ಕ್ಯಾಲ್ಕುಲೇಟ್ ಮಾಡಿದಾಗ 60% ಅಬೋವ್ ಇರಬೇಕು, ಆವಾಗ ನಿಮಗೆ 35 ಬರುತ್ತೆ. MTech ಅವರು ಅಪ್ಲೈ ಮಾಡ್ಬೋದು. ಸೊ ಆರ್ಕಿಟೆಕ್ಚರ್ ಕೂಡ ಅಪ್ಲೈ ಮಾಡ್ಬೋದು. ಅವ್ರಿಗೆ ಎಷ್ಟು ಅಂತಂತಂದರೆ ಅವ್ರಿಗೆ 50,000 ಬರುತ್ತೆ. ಸೊ ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟು ನಿಮಗೆ ರಿಸಲ್ಟ್ ಜಾಸ್ತಿ ಅಂದರೆ ನಿಮಗೆ ಜಾಸ್ತಿ ಅಮೌಂಟ್ ಬರುತ್ತೆ. ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ 75,000 ಬಂದಿತ್ತು. 9.1 CGPA ಇತ್ತು ಅವ್ರದ್ದು ರಿಸಲ್ಟು, 75,000 ಬಂದಿತ್ತು. ಮತ್ತು ನಿಮ್ಮ CGPAನ ನೀವು ಪರ್ಸೆಂಟೇಜಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಂತಂದ್ರೂ ಕೂಡ ನೀವು ಕಮೆಂಟ್ ಹಾಕಿರಿ, ನಾವು ನಿಮಗೆ ಫಾರ್ಮುಲಾ ಶೇರ್ ಮಾಡಿರ್ತೀವಿ. ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂತಂದರೆ, ನಿಮಗೆ ಅಮೌಂಟ್ ಯಾವ ರೀತಿ ಬರುತ್ತೆ ಅಂದರೆ ಡೈರೆಕ್ಟ್ ಟ್ರಾನ್ಸ್ಫರ್ ಆಗುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದ್ರ ಬಗ್ಗೆ ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಬೋದು. ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋ ವಿಡಿಯೋ ಕೂಡ ನಾವು ಮಾಡಿದ್ದೀವಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ನೋಡ್ಕೊಳ್ಬೋದು. ಮತ್ತು ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಇರೋ ಥರ ನೋಡ್ಕೊಳ್ಳಿ ಬ್ಯಾಂಕ್ ಅಕೌಂಟ್ನ. ಇದೆಲ್ಲ ಡಾಕ್ಯುಮೆಂಟ್ಸ್ ನಾನು ಮೇಲೆ ಹೇಳಿರೋ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಏನಾಗಿದೆ, ನಿಮ್ಮದು PUCದು ಇವಾಗ ರಿಸಲ್ಟ್ ಬಂದಿದೆ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಇದೆ, ಬಟ್ ಅದ್ರ ಮೇಲೆ ಸೀಲ್ ಸಿಗ್ನೇಚರ್ ಇಲ್ಲ ಅಂದರೆ ಅದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ, ಅದೆಲ್ಲ ತೊಗೊಂಡು ಇಟ್ಕೊಂಡಿರಿ. ಸರಿನಾ? ಮತ್ತು ಬೇಗ ಅಪ್ಲೈ ಮಾಡ್ಕೊಂಡಿರಿ. ಲಾಸ್ಟ್ ಟೈಮಲ್ಲಿ ಏನಾಗಿತ್ತು, ಸರ್ವರ್ ಎರರ್ ಬರುತ್ತೆ, ಇಲ್ಲ ಮತ್ತೊಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಯಾವ ರೀತಿ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ಇವಾಗ. ಅದಕ್ಕಿಂತ ಮುಂಚೆ ಏನಂತಂದರೆ, ನೀವು ಆನ್ಲೈನಲ್ಲೇ ಅಪ್ಲೈ ಮಾಡಬೇಕಾಗುತ್ತೆ. ಆಫ್ಲೈನ್ ಯಾವುದೇ ರೀತಿಯ ಪ್ರೋಸೆಸ್ ಇರೋದಿಲ್ಲ ಅಪ್ಲೈ ಮಾಡೋದಕ್ಕೆ. ಅಪ್ಲೈ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರ್ ಆಗಿ ನಾನು ಲೈವ್ ಆಗಿ ತೋರಿಸ್ತೀನಿ. ಒಂದು ಸ್ಟೂಡೆಂಟ್ಸು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡ್ಬಿಟ್ಟು ಲೈವ್ ಆಗಿ ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ನಿಮ್ಗೆ ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ. ಇದು ಬಂದುಬಿಟ್ಟು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. SC ST ಸ್ಟೂಡೆಂಟ್ಸ್ಗೆ ಅಪ್ಲೈ ಮಾಡೋಕ್ಕೆ ಡಿಫ್ರೆಂಟ್ ಲಿಂಕ್ ಇರುತ್ತೆ. ನೀವು ST ಸ್ಟೂಡೆಂಟ್ಸ್ ಇದ್ಬಿಟ್ಟು SC ಸ್ಟೂಡೆಂಟ್ಸ್ ಲಿಂಕ್ನ ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡ್ತಿದ್ದೀರಾ, ಇಲ್ಲ SC ಸ್ಟೂಡೆಂಟ್ಸ್ ಇದ್ಬಿಟ್ಟು ST ಸ್ಟೂಡೆಂಟ್ಸ್ ಲಿಂಕ್ನ ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡ್ತೀರಾ ಅಂದರೆ ನಿಮ್ಗೆ ಇದನ್ನು ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ಸೊ ಅದಾದಮೇಲೆ ಅಪ್ಲೈ ಮಾಡಿದ್ಮೇಲೆ ಎಲ್ಲೂ ಸಬ್ಮಿಟ್ ಮಾಡ್ಬೇಕು ಅನ್ನೋದು ಕೂಡ ಇದೆ. ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಮೇನಲ್ಲಿ ಸ್ಟಾರ್ಟ್ ಆಗುತ್ತೆ. 2026 ಸ್ಟೂಡೆಂಟ್ಸ್ ಯಾರೆಲ್ಲ ಪಾಸ್ ಆಗಿದ್ದಾರೆ ಅವ್ರಿಗೆ ಮೇನಲ್ಲಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ ತಕ್ಷಣ ನಾನು ನಿಮಗೆ ವಿಡಿಯೋ ಮಾಡಿರ್ತೀನಿ. ಸ್ಟಾರ್ಟ್ ಆದ ತಕ್ಷಣವೇ ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಸರ್, ಇವಾಗ ಸ್ಟಾರ್ಟಿಂಗ್ ಲಾಸ್ಟ್ ಡೇಟ್ ಏನಂತಾರೆ 1 month 2 month ಅಂತ ಕೊಟ್ಟಿರ್ತಾರೆ. ಬಟ್ ಲಾಸ್ಟ್ ಡೇಟ್ ಅಲ್ಲಿವರೆಗೂ ನೀವು ಅಪ್ಲೈ ಮಾಡೋದಂದರೆ 2027 ಮಾರ್ಚ್ 31ವರೆಗೂ ಅಪ್ಲೈ ಮಾಡಬಹುದು. ನೀವು ಟೋಟಲ್ 1 year ಅಪ್ಲೈ ಮಾಡೋಕ್ಕೆ ಚಾನ್ಸ್ ಕೊಟ್ಟಿರ್ತಾರೆ. ಏನಕ್ಕಂದರೆ ಎಷ್ಟೋ ಸ್ಟೂಡೆಂಟ್ಸ್ ಗೊತ್ತಿರೋದಿಲ್ಲ, ಎಷ್ಟೋ ಸ್ಟೂಡೆಂಟ್ಸ್ ಏನಂತಂದರೆ ಅವ್ರದ್ದು ರಿಸಲ್ಟ್ ಎಲ್ಲ ಲೇಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಮಾರ್ಚ್ 31, 2027 1 yearವರೆಗೂ ನೀವು ಅಪ್ಲೈ ಮಾಡೋಕ್ಕೆ ನಿಮಗೆ ಚಾನ್ಸ್ ಕೊಟ್ಟಿರ್ತಾರೆ. ಸೊ ನೀವೇನಾದರೂ ಪ್ರಾಬ್ಲಮ್ ಆದರೂ ಕೂಡ, ಅಂದರೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ ನೀವೇನಾದರೂ ಅಪ್ಲಿಕೇಶನ್ ರಾಂಗ್ ಹಾಕಿದರೆ, ಇಲ್ಲ ನಿಮಗೆ ಸರ್ವರ್ ಎರರ್ ಬರ್ತಿದ್ರೆ, ನೀವು SC ಸ್ಟೂಡೆಂಟ್ಸ್ ಆಗಿದ್ಬಿಟ್ಟು ಅಲ್ಲೇ ಅಪ್ಲೈ ಮಾಡ್ತಿದ್ರು ಕೂಡ ಅದು ತೊಗೊಳ್ತಿಲ್ಲ ಅಂತಂದರೆ, ಇಲ್ಲಿ ಹೆಲ್ಪ್ಲೈನ್ ನಂಬರ್ ಇರುತ್ತೆ, ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ನೀವು ಅಪ್ಲೈನ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಡಿಸ್ಕಸ್ನ ಮಾಡ್ಬೋದು. ಮತ್ತು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾವು ಎಲ್ಲ ಸ್ಕಾಲರ್ಶಿಪ್ ಅಪ್ಡೇಟ್ಸ್ನ ನಿಮ್ಗೆ ಕೊಟ್ಟಿರ್ತೀವಿ.
ನಿಮ್ಮ ಸ್ಕಾಲರ್‌ಶಿಪ್ ಏನಾದರೂ ರಿಜೆಕ್ಟ್ ಆಗಿದ್ರು ಕೂಡ ನೀವು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿ ಕೂಡ ನಾವು ನಿಮಗೆ ವಿಡಿಯೋ ಮುಖಾಂತರ ಸಪೋರ್ಟ್ ಮಾಡಿರ್ತೀವಿ ಮತ್ತು ರೆಸ್ಪಾನ್ಸ್ ಕೂಡ ಮಾಡಿರ್ತೀವಿ. ಅದಾದ್ಮೇಲೆ ಏನಂತಂದ್ರೆ ನೀವು ಯಾವ ಕ್ಲಾಸಲ್ಲಿ ಪಾಸ್ ಆಗಿದ್ದೀರಾ ರೀಸೆಂಟ್ 2026 SSLC, PUC, ಡಿಗ್ರಿ, PG ಯಾವ ಕ್ಲಾಸಲ್ಲಿ ಪಾಸ್ ಆಗಿದ್ದೀರಾ, ನಿಮ್ಮ ಎಷ್ಟು ರಿಸಲ್ಟ್ ಬಂದಿದೆ ಅನ್ನೋದನ್ನು ಕೂಡ ಹೇಳಿ. ಸೊ ಕ್ಲಿಯರಾಗಿ ನಿಮಗೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದು ನಾವು ನಿಮಗೆ ಕಮೆಂಟ್ ಮುಖಾಂತರ ರೆಸ್ಪಾನ್ಸ್ ಮಾಡ್ತೀವಿ. ಮತ್ತು ಅದಾದಮೇಲೆ ನಿಮ್ಮ ಕಾಲೇಜ್ ಯಾವ ಕಾಲೇಜ್ ಇದೆ ಅನ್ನೋದು ಕೂಡ ನಮಗೆ ಶೇರ್ ಮಾಡಿರಿ. ನೀವು ಯಾವ ಆಫೀಸಲ್ಲೂ ನಿಮ್ಮ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡ್ಬೇಕನ್ನೋದು ಕೂಡ ಕ್ಲಿಯರಾಗಿ ನಾವು ನಿಮಗೆ ಮೆನ್ಷನ್ ಮಾಡಿರ್ತೀವಿ. ಸೊ ಅಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡ್ಬೋದು. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಮೇನಲ್ಲಿ ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ಸ್ಟಾರ್ಟ್ ಆದ ಒಂದು 2 ಡೇಸಲ್ಲೇ ವಿತಿನ್ 2 ಡೇಸಲ್ಲೇ ನಮ್ಮ ಚಾನಲಲ್ಲಿ ನಿಮಗೆ ಯಾವ ರೀತಿ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೇಕನ್ನೋದು ಕೂಡ ಕ್ಲಿಯರಾಗಿ ಹೇಳಿರ್ತೀವಿ. ಸರ್ವರ್ ಎರರ್ ಬರ್ತಾ ಇದ್ರು ಕೂಡ ಯಾವ ರೀತಿ ಅಪ್ಲೈ ಮಾಡ್ಬೇಕನ್ನೋದು ಕೂಡ ಹೇಳಿರ್ತೀವಿ. ಸೊ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. OBC GM ಸ್ಟೂಡೆಂಟ್ಸ್ಗೋಸ್ಕರ ನೆಕ್ಸ್ಟ್ ವಿಡಿಯೋ ಮಾಡ್ತಿದ್ದೀವಿ. ಸೇಮ್ ಸ್ಕಾಲರ್ಶಿಪ್ ಇದೆ ಅವ್ರು ಕೂಡ, ಮತ್ತು ಅವ್ರಿಗೆ ಜಾಸ್ತಿ ಅಮೌಂಟ್ ಬರೋದಿದೆ. ಸೊ ಅದ್ರ ಬಗ್ಗೆ ಕೂಡ ನಾವು ಕ್ಲಿಯರಾಗಿ ವಿಡಿಯೋ ಮುಖಾಂತರ ತಿಳಿಸ್ತಾ ಇರ್ತೀವಿ. ಸೊ ಆ ಸ್ಟೂಡೆಂಟ್ಸ್ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಥ್ಯಾಂಕ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.